ಮತ್ತೊಂದು ಕಡೆ ರಣರೋಚಕ ಘಟ್ಟವನ್ನ ತಲುಪ್ತಾ ಇದೆ ಬಿಜೆಪಿಯ ಬಣ ಫೈಟ್. ಹೌದು, ದೆಹಲಿಯಲ್ಲಿ ಯತ್ನಾಳ್ ಬಣ ಇದ್ದು ಸಾಲು ಸಾಲು ದೂರುಗಳನ್ನ ಇಡ್ತಾ ಇದ್ದಾರೆ. ಮತ್ತೊಂದು ಕಡೆ BL ಸಂತೋಷ್ರನ್ನ ಕುಮಾರ್ ಬಂಗಾರಪ್ಪ ಭೇಟಿಯಾಗಿದ್ದಾರೆ. ಕುಮಾರ್ ಬಂಗಾರಪ್ಪ BL ಸಂತೋಷ್ ಅವರ ಬಳಿ ಬಹಳಷ್ಟು ದೂರುಗಳನ್ನ ಇಟ್ಟಿದ್ದಾರೆ. ವಿಜೇಂದ್ರ ಅವರನ್ನ ಬದಲಾವಣೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಒಳ್ಳೆಯದಲ್ಲ, ಎಲ್ಲರನ್ನೂ ಒಟ್ಟಾಗಿ ಕರೆದೊಯ್ಯುವಲ್ಲಿ BY ವಿಜೇಂದ್ರ ವಿಫಲರಾಗಿದ್ದಾರೆ. ಈಗ ಆಲ್ರೆಡಿ BY ವಿಜೇಂದ್ರ ವಿರುದ್ಧ ಹಲವು ಪ್ರಕರಣಗಳಿದೆ. ಹೀಗಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಅವರು ಹಿಂದೇಟ್ ಹಾಕ್ತಾ ಇದ್ದಾರೆ. ನಮ್ಮಲ್ಲೇ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮಲ್ಲೇ ಯಾರನ್ನಾದ್ರೂ ಮಾಡಿ ಅಂತಾನೂ ನಾವು ಹೇಳ್ತಾ ಇಲ್ಲ. ನಮ್ಮಲ್ಲಿ ಯಾರೂ ರಾಜ್ಯಾಧ್ಯಕ್ಷ ಹುದ್ದೆಯ ಆಕಾಂಕ್ಷಿಗಳಿಲ್ಲ. BY ವಿಜೇಂದ್ರ ಬಿಟ್ಟು ಯಾರನ್ನಾದ್ರೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಕುಮಾರ್ ಬಂಗಾರಪ್ಪ BL ಸಂತೋಷ್ ಅವರ ಬಳಿನೂ ಕೂಡ ವಿಚಾರಗಳನ್ನ ಮಂಡಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ನಮ್ಮ ಬಣದಲ್ಲೇ ಯಾರಾದರೂ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥದ್ದಲ್ಲ. ಆದರೆ ವಿಜೇಂದ್ರ ಅವರನ್ನ ಹೊರತುಪಡಿಸಿ ಬೇರೆ ಯಾರನ್ನಾದ್ರೂ ಮಾಡಿ. ಏನು ಕಾರಣಕ್ಕೆ ಯಾಕೆ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು? ನಿಮ್ಗೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅವ್ರ ಮೇಲೆ ಬಹಳಷ್ಟು ಪ್ರಕರಣ ಇರುವಂಥ ಕಾರಣಕ್ಕಾಗಿ ಹೋರಾಟ ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಆಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಹಿಂದೇಟ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಯತ್ನಾಳ್ ಬಣ ಇಡ್ತಾ ಇರುವಂಥ ವಾದ. ಅದಕ್ಕೆ ಬದಲಿಯಾಗಿ ತಾಕತ್ತಿದ್ರೆ ವಿಜೇಂದ್ರ ಅವರನ್ನ ಚೇಂಜ್ ಮಾಡಿ ನೋಡೋಣ. ಯತ್ನಾಳ್ ಬಣಕ್ಕೆ ರೇಣುಕಾಚಾರ್ಯ ಸವಾಲೆಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ, ರಾಜ್ಯಾಧ್ಯಕ್ಷರಾಗೋದಕ್ಕೆ ಯತ್ನಾಳ್ ಬಣದಲ್ಲಿ ಯಾರೂ ಅರ್ಹರಿಲ್ಲ ಅಂತ TV9ಗೆ ವಿಜೇಂದ್ರ ಬಣದ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರಾಗ್ಲಿ ನನ್ನ ಪರವಾಗಿ ಸಭೆ ಮಾಡ್ರಿ ಅಂತ ಹೇಳಿಲ್ಲ, ನನ್ನ ಪರವಾಗಿ ಹೇಳಿಕೆಗಳು ಕೊಡ್ರಿ ಅಂತ ಹೇಳ್ತಲ್ಲ. ನಾನು ಕ್ಷೇತ್ರದಲ್ಲಿ ಕಳೆದ ಒಂದು ವಾರದಿಂದ ಬಹಳ ಒತ್ತಡಗಳ ಮತ್ತೆ ಈಗಲೂ ದಿಡಗೂರು ಗ್ರಾಮಕ್ಕೆ ಒತ್ತಡಗಳ ಮತ್ತೆ ಓಡಾಟ ಮಾಡ್ತಾ ಇದೀನಿ. ನಾಳೆ ಬೆಂಗಳೂರಿಗೆ ಬಂದು ಯೋಚನೆ ಮಾಡ್ತೀನಿ. ಓಕೆ, ಈಗ ಇವತ್ತು ಒಂದು ಕೊನೆಯದಾಗಿ ಒಂದ್ ಮಾತು ಹೇಳ್ತೀನಿ. ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆಗಿ ಸೂರ್ಯಚಂದ್ರ ಎಸ್ ಸತ್ಯನ ಮುಂದುವರಿತಾರೆ. ಇವ್ರಿಗೆ ತಾಕತ್ತಿದ್ರೆ ಬದಲಾವಣೆ ಮಾಡ್ರಿ. ಇಂದ ಯಡಿಯೂರಪ್ಪನ 2 ಸಾರಿ ಇಳಿಸಿದಾಗ ಏನಾಯ್ತು ಗೊತ್ತೈತಾ? ಬಿಜೆಪಿ 41 ಸೀಟಿಗೆ ಬಂತು ಸರ್. 41ಕ್ಕೆ ಬಂತು 2009ರಲ್ಲಿ. 2021ರಲ್ಲಿ 65ಕ್ಕೆ ಬಂತು. 2018ರಲ್ಲಿ ಅಧ್ಯಕ್ಷರು ಮಾಡಕ್ಕೆ ಇದೇ ರೀತಿ ಕಾಡಿರು. 135 120 ಪ್ಲಸ್ ಇತ್ತು. ಇವರ ಆಂತರಿಕ ಆರೋಪಗಳಿಂದ ಕಚ್ಚಾಟಗಳಿಂದ 104 105 ಆದ್ವಿ. ಈಗಲೂ ಇದೇ ರೀತಿ ಮುಂದುವರೆದ್ರೆ ನೋಡ್ರಿ, ಇವರಲ್ಲಿ ಅಧ್ಯಕ್ಷ ಆಗಾರಿ ಯಾರು ಈ ಯೋಗ್ಯತೆ ಇಲ್ಲ. ಅಲ್ಲ, ಈಗ ರೇಣುಕಾಚಾರ್ಯ ಅವರೇ, ರಾಮುಲು ವಿಜೇಂದ್ರ ಮುಖ್ಯ ಅಧ್ಯಕ್ಷ ಮುಂದುವರ್ಲಿ ಅಂತ ಹೇಳಿದ್ರು. ಅವರು ಸಾರಥ್ಯದಲ್ಲಿ ಅಂತ ಹೇಳಿದ್ರು. ನೋಡಿ ಸರ್, ಇವ್ರು ಬಿಟ್ಟಾರು ಯಾರು ಸಿಗ್ತಾ ಇಲ್ಲ. ಇವ್ರಿಗೆ ಒಂದು ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ.